ನಿಮ್ಮ ಕೂದಲು ದಿನದಿಂದ ದಿನಕ್ಕೆ ಜಾಸ್ತಿ ಉದುರ್ತಾ ಇದೆಯಾ? ನೀವು ಪ್ರತಿದಿನ ಮಾಡೋ 5 ತಪ್ಪುಗಳೇ ಇದಕ್ಕೆ ಕಾರಣ ಆಗಿದೆ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಸುನಿತಾ ಚಂದನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ಳಿ. ಈಗ ತುಂಬಾ ಕಾಮನ್ ಸಮಸ್ಯೆ ಆಗಿದೆ ಹೇರ್ ಫಾಲ್ ಅನ್ನೋದು. ಸೊ ಇವತ್ತು ನಾವು ಕಾಮನ್ ಆಗಿ ಮಾಡೋ 5 ಮಿಸ್ಟೇಕ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನವರೆಗೂ ವಿಡಿಯೋ ನೋಡಿ. ಈ 5 ಮಿಸ್ಟೇಕ್ಸ್ ನಾವೇನ್ ಮಾಡ್ತಿದೀವಿ ಅದ್ರ ಜೊತೆಗೆ ತುಂಬಾ ಯೂಸ್ಫುಲ್ ಆಗೋ ಒಂದು ಹೇರ್ ಟಿಪ್ನ ನಿಮ್ಗೆ ಹೇಳ್ತೀನಿ. ಫಸ್ಟ್ ಒನ್ ಬಂದು ಬಿಸಿ ಬಿಸಿ ನೀರಲ್ಲಿ ಹೇರ್ ವಾಶ್ ಮಾಡ್ತೀವಿ. ಸೊ ಈ ಮಿಸ್ಟೇಕ್ನ ದಯವಿಟ್ಟು ಮಾಡಬೇಡಿ. ಯಾಕಂತ ಅಂದರೆ ನಮ್ಮ ಹೇರ್ ಜೊತೆಗೆ ನಮ್ಮ ಸ್ಕ್ಯಾಲ್ಪ್ ಕೂಡ ತುಂಬಾ ಡ್ರೈ ಆಗಿಬಿಡುತ್ತೆ. ಆ ಡ್ರೈ ಆದಾಗ ಹೇರ್ಗೆ ತೇವಾಂಶ ಇಲ್ದಿರ ಆದಷ್ಟು ಬೇಗ ಉದುರೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೆಟರ್ ಅಂತ ಅಂದರೆ ಬೆಚ್ಚಗಿರೋ ನೀರು ಅಥವಾ ಆದಷ್ಟು ತಣ್ಣಗಿರೋ ನೀರಲ್ಲಿ ಹೇರ್ ವಾಶ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ನೀವು ಕಂಡೀಷ್ನರೇ ಅಪ್ಲೈ ಮಾಡೋದು ಬೇಡ, ತಣ್ಣೀರಲ್ಲಿ ವಾಶ್ ಮಾಡಿದ್ರೆ ಅಷ್ಟು ಮಾಯಿಶ್ಚರೈಸ್ಡ್ ಆಗಿರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ಒಂದ್ಸರಿ. ಸೆಕೆಂಡ್ ಒನ್, ಜೋರಾಗಿ ತಲೆನ ಉಜ್ಜೋದು. ಶಾಂಪು ಮಾಡಬೇಕಾದ್ರೆ ತುಂಬ ಜನ ಏನು ಮಾಡ್ತಾರೆ, ಜೋರಾಗಿ ಪರಪ ಅಂತ ಉಜ್ತೀವಿ. ಸೊ ಆ ತಪ್ಪನ್ನ ಮಾಡಬಾರ್ದು. ಜೊತೆಗೆ ಹೇರ್ ವಾಶ್ ಆದಮೇಲೆ ಟವಲ್ ತೊಗೊಂಡು ಈಗ ಹೊಡಿತೀವಲ್ಲ ಬಟ್ಟೆಯಲ್ಲಿ, ಆ ಥರ ಮಾಡಬಾರ್ದು. ಸೊ ಹಾಗೆ ಮಾಡೋದ್ರಿಂದ ಹೇರ್ ಕಟ್ ಆಗಿಬಿಟ್ಟು ಉದುರೋಗುತ್ತೆ. ಇಲ್ಲಿ ನಾವು ಸ್ನಾನ ಮಾಡಬೇಕಾದ್ರೆ ಶಾಂಪು ಮಾಡ್ತಾ ಜೋರಾಗಿ ಉಜ್ತಾ ಇರಬೇಕಾದ್ರೆ ಆಲ್ರೆಡಿ ಹೇರ್ ವೆಟ್ಟಾಗಿರುತ್ತೆ, ಜೊತೆಗೆ ಶಾಂಪು ಹಾಕಿರ್ತೀವಿ. ಶಾಂಪು ಹಾಕಿ ವೆಟ್ಟಾಗಿದ್ದಾಗ ಹೇರು ನಮ್ಮ ಹೇರ್ ಏನಿರುತ್ತೆ ಅದು ಬಂದ್ಬಿಟ್ಟು ತುಂಬ ಸಾಫ್ಟ್ ಇರುತ್ತೆ. ಸೊ ನಾವು ಜೋರಾಗಿ ಉಜ್ಜೋದ್ರಿಂದ ಒಂದೊಂದೇ ಹೇರ್ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ಹೇರ್ನ ಜೋರಾಗಿ ಉಜ್ಜಬಾರ್ದು ಅಂತ ಹೇಳ್ತಾರೆ. ಮತ್ತೆ ಸಿಕ್ಕಾಗ್ಬಿಡುತ್ತೆ. ತುಂಬ ಸಿಕ್ಕಾದ್ರೆ ನಾವು ಅದನ್ನ ಬಾಚೋದಕ್ಕೆ ಟೈಮ್ ತಗೊಳ್ತೀವಿ. ಥರ್ಡ್ ಒನ್ ಬಂದು ಕೂದಲು ಒದ್ದೆ ಇರುತ್ತೆ, ಹಾಗೆ ಬಾಚೋದು. ಒದ್ದೆ ಕೂದಲನ್ನ ಬಾಚೋದು. ಆಫೀಸ್ಗೆ ಹೋಗ್ಬೇಕಿರುತ್ತೆ. ಆ ಟೈಮಲ್ಲಿ ನೀವು ಬೆಳಗಿನ ಸ್ನಾನ ಮಾಡ್ತಾರೆ ಲೇಟ್ ಆಗಿಬಿಟ್ಟಿರುತ್ತೆ. ಆವಾಗ ಅದು ಕೂದಲನ್ನ ಬಾಚಲೇಬೇಕು. ಯಾಕಂದ್ರೆ ಮಿಸ್ಸಿಯಾಗಿ ಆಫೀಸ್ಗೆಲ್ಲ ಹೋಗೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂತ ಅಂದರೆ ಕೂದಲನ್ನ ಜೋರಾಗಿ ಬಾಚಬೇಡಿ. ಅದ್ರ ಬದಲು ಬಿಟ್ಬಿಡಿ. ಅದನ್ನು ಒಂದು ಕ್ಲಿಪ್ ಹಾಕಿ ಒಂದು ಸ್ವಲ್ಪ ಬಿಟ್ಬಿಡಿ. ಅದಾದಮೇಲೆ ಅದು ಒಣಗಿದ ಮೇಲೆ ಬಾಚಿ, ಸಿರಮ್ ಒಂದು ಸ್ವಲ್ಪ ಹಚ್ಬಿಟ್ಟು ಬಾಚಿ. ಇನ್ನೊಂದು ಇದರಲ್ಲಿ ಏನಂತ ಅಂತಂದರೆ, ಇದು ಟಿಪ್ ಆದರೂ ಅಂದ್ಕೊಳ್ಳಿ, ಏನಾದರೂ ಟಿಪ್ ಅಂತ ಅಂದ್ಕೊಳ್ಳಿ. ಯಾಕಂತ ಅಂದರೆ ನಾವು ಹೇರ್ ವಾಶ್ ಮಾಡ್ತೀವಲ್ಲ, ಹೇರ್ ವಾಶ್ ಮಾಡೋಕ್ಕೂ ಮುಂಚೆ ಒಂದು ಸಲ ಹೇರ್ನ ಬಾಚಿ, ಡ್ರೈ ಹೇರ್ನ ಬಾಚಿದಾಗ ನೀವು ಹೋಗಿ ಸ್ನಾನ ಮಾಡಿದಾಗ ಹೇರು ಸಿಕ್ಕಾಗಲ್ಲ. ಸೊ ಇದು ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಹೇರ್ ಸಿಕ್ಕಾಗಲ್ಲ. ನೀವು ಹೇಗೆ ಬಾಚಿರ್ತೀರೋ ಹಾಗೆ ಇರುತ್ತೆ. ಟ್ರೈ ಮಾಡಿ ನೋಡಿ. ಇರೋ ಹೇರ್ನ ಬಾಚೋದ್ರಿಂದ ಆ ಹೇರು ನಾನು ಆಗಲೇ ಹೇಳಿದಾಗೆ ಕೂದಲು ತುಂಬ ಸ್ಮೂತ್ ಆಗಿರುತ್ತೆ, ತುಂಬ ಸೂಕ್ಷ್ಮವಾಗಿರುತ್ತೆ. ನೀರು ಹಾಕಿ ನೆಂದಿರುತ್ತಲ್ಲ ಕೂದಲು, ಹಾಗಾಗಿ ಅದನ್ನು ನಾವು ಬಾಚೋದ್ರಿಂದ ಹೇರ್ ಕಟ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ. ಇದರಿಂದ ಹೇರ್ ಫಾಲ್ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೇರ್ ಸ್ಟೈಲಿಂಗ್ ಮಾಡಬೇಕಾದ್ರೆ ಅಂದರೆ ನಾವು ಜಡೆ ಹಾಕೋಬೇಕಾದ್ರೆ ಟೈಟಾಗಿ ಜುಟ್ಟು ಕಟ್ಟೋದು, ಟೈಟಾಗಿ ಜಡೆ ಹಾಕೋದು, ಆ ಥರ ಮಾಡಬಾರ್ದು. ಒದೆ ಕೂದಲಿದ್ರೂ ಕೆಲವರು ಏನು ಮಾಡ್ತಾರಲ್ಲ, ಬಿಗಿಯಾಗಿ ಟೈಟಾಗಿ ಎಳೆದ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂತಂದರೆ ನಮ್ಮ ಹೇರ್ನ ನಾವು ಎಷ್ಟು ಟೈಟಾಗಿ ಎಳೆದು ನಾವು ಒಂದು ರಬ್ಬರ್ ಬ್ಯಾಂಡ್ ಹಾಕಿರ್ಬೋದು, ಒಂದು ಕ್ಲಿಪ್ ಹಾಕಿರ್ಬೋದು, ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಈ ಬುಡದಿಂದಾನೇ ಕಿತ್ಕೊಂಡು ಬಂದ್ಬಿಡುತ್ತೆ. ಬೇಕಾದರೆ ಒಂದ್ಸಲಿ ಟ್ರೈ ಮಾಡಿ ಟೈಟಾಗಿ ಪೊನಿ ಟೈಲ್ ಹಾಕೊಳ್ಳಿ. ಇಲ್ಲ ಅಂತಂದರೆ ಹೆಣದ್ಬಿಟ್ಟು ಜುಟ್ಟು ಹಾಕೊಂಡು ನೋಡಿ. ಸೊ ಆ ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ತುಂಬ ಇಲ್ಲೆಲ್ಲ ನೋವು ಬಂದ್ಬಿಡುತ್ತೆ. ಇಲ್ಲಿ ಎಲ್ಲ ನೋವು ಪೇನ್ ಬರೋಕ್ಕೆ ಶುರು ಆಗುತ್ತೆ. ಸೊ ನೀವು ಯಾವಾಗ ಅದನ್ನು ಜುಟ್ಟನ್ನ ಬಿಚ್ಚಿ ಒಂದು ಸ್ವಲ್ಪ ಮಸಾಜ್ ಕೊಡ್ತೀರ, ಅವಾಗ ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ. ಇಲ್ಲ ಟೈಟಾಗಿ ಜುಟ್ಟು ಹಾಕೋದ್ರಿಂದ ತಗೊಳ್ಳೋದ್ರಿಂದ ಅಷ್ಟು ಹೇರ್ ಬರಲ್ಲ, ಅದು ಬೇಗ ಕಟ್ ಆಗಲ್ಲ. ಸೊ ಇದು ಒಂದು ಫೋರ್ತ್ ತಪ್ಪಾಗಿ ಹೀಟ್ ಟೂಲ್ಸನ್ನು ಬಳಸೋದು. ಹೇರ್ ಸ್ಟ್ರೈಟ್ನಿಂಗ್, ಹೇರ್ ಕರ್ಲಿಂಗ್, ಮತ್ತು ಹೇರ್ ಬೇಗ ಒಣಗಲಿ ಅಂತ ಹೇಳ್ಬಿಟ್ಟು ನಾವು ಡ್ರೈಯರ್ನ ಯೂಸ್ ಮಾಡ್ತೀವಿ. ಡ್ರೈಯರ್ನ ಯೂಸ್ ಮಾಡಬೇಕಾದ್ರೆ ಬಿಸಿ ಗಾಳಿ ಬರುತ್ತೆ. ಸೊ ಅದೆಲ್ಲ ಆ್ಯಕ್ಚುಲಿ ಒಳ್ಳೇದಲ್ಲ. ಬಟ್ ಕೆಲವೊಂದು ಕಡೆ ಅನಿವಾರ್ಯ ಹೌದು, ಮಾಡಲೇಬೇಕು. ಯಾಕಂದರೆ ಬೆಳಗ್ಗೆನೇ ಕೆಲಸಕ್ಕೆ ಹೋಗೋರು, ಸ್ಕೂಲ್ಗೆ ಹೋಗೋರು ಎಲ್ಲ ನಾವು ಮಕ್ಳಿಗೂ ಯೂಸ್ ಮಾಡ್ತೀವಿ. ಆದಷ್ಟು ಇದನ್ನು ತಪ್ಪಿಸಿ. ಇಲ್ಲ ಸ್ಟ್ರೈಟ್ನಿಂಗ್ ಮಾಡಬೇಕು ಅಂತಂದರೆ ಹೇರ್ ಪ್ರೊಟೆಕ್ಷನ್ ಸ್ಪ್ರೇಸ್ ಆ್ಯಂಡ್ ಸಿರಮ್ಸ್ನ ಬಳಸಿ ಮಾಡ್ಕೊಳ್ಳಿ. ಅದಾದಮೇಲೆ ಇದ್ರ ಜೊತೆಗೆ ಕೂದಲನ್ನು ಆದಷ್ಟು ಬಿಸಿಲಿಗೆ ಒಣಗಿಸಿ, ಅಥವಾ ಇದು ಸಾಂಬ್ರಾಣಿ ಹೊಗೆ ಕೊಡ್ತಾರಲ್ಲ, ಅದು ಕೊಟ್ಟರು ತುಂಬ ಒಳ್ಳೆಯದು. ಜೊತೆಗೆ ಸಾಂಬ್ರಾಣಿನ ಕೊಡೋದು. ಎಲ್ಲೋಗ್ತಾ ಇದ್ದೀರಾ? ಟಿಪ್ ಕೇಳಲ್ವಾ? ಟಿಪ್ ಹೇಳ್ತೀನಿ ಕೇಳಿ. ಟಿಪ್ ಏನಪ್ಪ ಅಂತ ಅಂದರೆ, ಅನ್ನ ಮಾಡಿರ್ತೀರಾ, ರೈಸ್ ಮಾಡಿರ್ತೀರಾ, ಪಾತ್ರೆಯಲ್ಲಿ ರೈಸ್ ಮಾಡಿದಾಗ ಅದೆಲ್ಲ ಗಂಜಿ ಬರುತ್ತೆ ಅದರಲ್ಲಿಂದ. ಆ ಗಂಜಿನ ಇಟ್ಟಿಟ್ಕೊಳ್ಳಿ. ಸೊ ನಾಳೆ ಸ್ನಾನ ಮಾಡ್ತೀರಾ ತಲೆಗೆ ಅಂತಂದರೆ ಇವತ್ತು ಮಧ್ಯಾಹ್ನ ಅಥವಾ ನೈಟ್ ಅನ್ನನ ಶೋಧಿಸ್ಕೊಂಡು ಆ ಗಂಜಿನ ಇಟ್ಕೊಳ್ಳಿ. ಅದು ಫರ್ಮೆಂಟೇಷನ್ ಆಗಬೇಕು. ಫರ್ಮೆಂಟೇಷನ್ ಅಂದರೆ ಇವತ್ತು ಮಾಡಿಟ್ರೆ ನಾಳೆದಾಗುತ್ತೆ. ಸೊ ನಾಳೆ ನೀವು ಹೆಡ್ ವಾಶ್ ಮಾಡಬೇಕಾದ್ರೆ ಆ ಒಂದು ಗಂಜಿಯಲ್ಲಿ ಶಾಂಪೂನ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ನಿಮ್ಮ ಸ್ಕ್ಯಾಲ್ಪಿಂದ ಇಲ್ಲಿವರೆಗೂ ಹಚ್ಕೊಂಡು ನೀಟಾಗಿ ಒಂದು 5 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ. ಅದಾದಮೇಲೆ ನಿಮ್ಗೆ ಇಷ್ಟ ಬಂದಿರೋ ಕಂಡೀಷ್ನರ್ನ ಅಪ್ಲೈ ಮಾಡಿ. ಸೊ ಒಣಗಿಸಿ ಕೂದಲನ್ನ ನಿಮ್ಗೆ ಏನು ಅನ್ನಿಸ್ತು, ಹೇರ್ ಶೈನಿಂಗ್ ಆಗಿರ್ಬೋದು ಅಥವಾ
ಹೇರ್ ಹೇಗೆ ಅನ್ನಿಸ್ತು, ಹೇರ್ ಕಂಡೀಷನ್ ಹೆಂಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು 5 ಮಿಸ್ಟೇಕ್ಸ್ ಅಲ್ಲಿ ನೀವು ಯಾವ ಮಿಸ್ಟೇಕ್ ಮಾಡ್ತಾ ಇದ್ರಿ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹೀಗೆ ಇನ್ನಷ್ಟು ವಿಡಿಯೋಗಳು ಹೆಲ್ತ್ ಅಂಡ್ ಸ್ಕಿನ್ ಹೇರ್ ರಿಲೇಟೆಡ್ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.